ರಾಹುಲ್ ಗಾಂಧಿ ಮಾಡಿದ್ದ ಮತಗಳ್ಳತನ ಆರೋಪದ ವಿಚಾರದ ಬಗ್ಗೆ ಕೆಎನ್ ರಾಜಣ್ಣ ಸ್ವಪಕ್ಷದ ವಿರುದ್ಧವೇ ಹೇಳಿಕೆಯನ್ನ ನೀಡಿದ್ರು. ಇದು ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಇರಿಸು ಮುರಿಸು ತರಿಸಿತ್ತು. ಈ ಬೆನ್ನಲ್ಲೇ ಶಾಸಕ ಕೆಎನ್ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿದೆ. ಈ ಬಗ್ಗೆ ರಾಜಭವನದಿಂದ ಸರ್ಕಾರಕ್ಕೆ ಅಧಿಕೃತ ಪತ್ರ ಬಂದಿದೆ. ವಜಾ ಸುದ್ದಿ ತಿಳಿದು ಸ್ವತಃ ರಾಜಣ್ಣರೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಜ್ಯಪಾಲರು ಕೂಡ ರಾಜೀನಾಮೆ ಅಂಗೀಕರಿಸಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವಂತಹ ರಾಜಣ್ಣರನ್ನ ಪಕ್ಷದಿಂದಲೂ ಉಚ್ಚಾಟನೆ ಮಾಡಬೇಕು ಎಂಬ ಮಾತುಗಳು ಕೇಳ್ತಾ ಇವೆ. ಉಚ್ಚಾಟನೆ ಬೇಡ ಅಂತ ಕಾಂಗ್ರೆಸ್ ವರಿಷ್ಠರಿಗೆ ಮನವಿ ಮಾಡಲು ಸಿಎಂ ಸಿದ್ದರಾಮಯ್ಯ ಚಿಂತನೆ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜಣ್ಣರನ್ನ ಉಳಿಸಿಕೊಳ್ಳಲು ಹರಸಾಹಸ ಪಡ್ತಿದ್ದಾರೆ. ತಮ್ಮ ರಾಜೀನಾಮೆ ಅಂಗೀಕಾರ ಹಿನ್ನೆಲೆ ಸರ್ಕಾರಿ ಕಾರು ಬದಲಾವಣೆ ಮಾಡಲು ಆಪ್ತ ಸಹಾಯಕರಿಗೆ ರಾಜಣ್ಣ ಸೂಚನೆ ನೀಡಿದ್ದಾರೆ. ಇನ್ನು 3 ದಿನಗಳೊಳಗೆ ಸರ್ಕಾರಿ ನಿವಾಸ ಖಾಲಿ ಮಾಡಬೇಕು. ಶಾಸಕರ ಭವನ 4ರಲ್ಲಿ ಸೂಕ್ತ ಕೊಠಡಿ ಪಡೆಯಲು ಸೂಚಿಸಿದ್ದಾರಂತೆ. ಇನ್ನು ನಿನ್ನೆಯೇ ಸಿಎಂ ಸಿದ್ದರಾಮಯ್ಯರನ್ನ ರಾಜಣ್ಣ ಭೇಟಿ ಮಾಡಿದ್ರು. ಈ ವೇಳೆ ಸಿಎಂಗೆ ರಾಜೀನಾಮೆ ಪತ್ರವನ್ನ ರಾಜಣ್ಣ ಅದ್ರ ಬಗ್ಗೆ ವಿವರಿಸಿದ್ದಾರೆ. ಬಳಿಕ ಮಾತನಾಡಿದ ರಾಜಣ್ಣ, ನನ್ನ ರಾಜೀನಾಮೆ ಪಡೆದಿರೋದ್ರ ಹಿಂದೆ ದೊಡ್ಡ ಪಿತೂರಿ ಷಡ್ಯಂತ್ರ ಇದೆ. ಕಾಲ ಬಂದಾಗ ಇದೆಲ್ಲದಕ್ಕೂ ಕೂಡ ಉತ್ತರ ನೀಡ್ತೇನೆ. ನನ್ನ ಮೇಲೆ ತಪ್ಪು ಗ್ರಹಿಕೆ ಆಗಿದೆ, ಇದನ್ನ ಸರಿಪಡಿಸ್ತೇನೆ. ದೆಹಲಿಗೆ ಹೋಗಿ ನಾಯಕರಿಗೆ ಮನವರಿಕೆ ಮಾಡಿಕೊಡ್ತೇನೆ. ಮಾಜಿ ಸಚಿವ ಅಂತ ಕರೆಸಿಕೊಳ್ಳೋದಕ್ಕೆ ಸಂತೋಷ ಆಗ್ತಾ ಇದೆ ಎಂದಿದ್ದಾರೆ. ಮಾಜಿ ಸಚಿವ ಅಂತ ಕರೆಸ್ಕೊಳ್ಳಲಿಕ್ಕೆ ನನಗೆ ಭಾಳ ಸಂತೋಷನೂ ಆಗಿದೆ. ಈ ಒಂದು ಸಂದರ್ಭ ಇವತ್ತು ನಾನು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ನಾನು ಒಂದು ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಇದ್ದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡದೇ ಇರೋದ್ರಿಂದ ನಿಮ್ಮಲ್ಲೂ ಕೂಡ ಕುತೂಹಲ ಇರಬಾರ್ದು, ನಾನೇನು ಹೇಳಬಹುದಾಗಿದೆ ಅಂತಕ್ಕಂಥದ್ದನ್ನು ಈಗಲೇ ಹೇಳೋಣ ಅಂತೇಳಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ನಾಳೆ ನಾನೇನು ಸ್ಟೇಟ್ಮೆಂಟ್ ಮಾಡುವಂಥ ಅಗತ್ಯತೆ ಇಲ್ಲ. ಮುಖ್ಯಮಂತ್ರಿಗಳು ಈಗಾಗಲೇ ಗವರ್ನರ್ ಆಫೀಸಿಂದ ಬಂದಿರತಕ್ಕಂಥ ಏನು ಕಮ್ಯುನಿಕೇಷನ್ ಏನಿದೆ ನಿಮ್ಮ ಗಮನದಲ್ಲೂ ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಅದರಲ್ಲಿ ಡ್ರಾಪ್ಡ್ ಅಂತ ಏನು ಬಂದಿದೆ ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಕುತೂಹಲ ಇರಬಹುದು. ಡ್ರಾಪ್ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ನ ನಿರ್ಧಾರದಂತೆ ಮುಖ್ಯಮಂತ್ರಿಗಳು ಪತ್ರವನ್ನು ಗವರ್ನರ್ ಅವರಿಗೆ ಕಳಿಸಿರ್ತಾರೆ. ಆ ಪತ್ರದ ಆಧಾರದ ಮೇಲೆ ಗವರ್ನರ್ ಅವರು ಕೂಡ ಮಾಡಿರ್ತಾರೆ. ಇದು ನಮ್ಮ ಪಕ್ಷದ ತೀರ್ಮಾನ. ಈ ಪಕ್ಷದ ತೀರ್ಮಾನ ಇರೋದರಿಂದ ಇದನ್ನು ನಾವು ಪಕ್ಷದ ಹೈಕಮಾಂಡ್ನ ಯಾರೂ ಪ್ರಶ್ನೆ ಮಾಡತಕ್ಕಂಥದ್ದು ಸಾಧು ಅಲ್ಲ ಈ ಸಂದರ್ಭದಲ್ಲಿ. ಅದಕ್ಕೋಸ್ಕರ ನಾವು ಅವರಿಗೆ ಯಾವುದೇ ರೀತಿಯ ಮುಜುಗರ ಹೈಕಮಾಂಡ್ಗೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಯಾವುದೇ ವಿವರಗಳನ್ನು ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಒಂದು ರಾಜೀನಾಮೆ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಹೇಳಿದ್ರೂ ಕೂಡ, ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ. ತುಮಕೂರಿನ ಕೆಎನ್ ರಾಜಣ್ಣ ಮನೆ ಬಳಿ ಖಾಲಿ ಇರುವಂಥದ್ದು, ಕ್ಯಾತ್ಸಂದ್ರ ಬಳಿ ಇರುವಂಥ ಕೆಎನ್ ರಾಜಣ್ಣ ಮನೆ ಬಳಿ ಕಾರ್ಯಕರ್ತರು ಸೇರುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನು ನೀಡಲಾಗಿದೆ. ಕೆಎನ್ ರಾಜಣ್ಣ ರಾಜೀನಾಮೆ ವಿಚಾರ ಸಂಬಂಧ ಮೈಸೂರಿನಲ್ಲಿ ರಾಜಣ್ಣ ಅಭಿಮಾನಿಗಳು ಪ್ರತಿಭಟನೆಯನ್ನು ಮಾಡಿದರು. ನಗರದ ಹಳೆ ಕೋರ್ಟ್ ಬಳಿ ಪ್ರತಿಭಟನೆ ನಡೆಸಿ ರಾಜೀನಾಮೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿದರು. ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ, ಕೂಡಲೇ ರಾಜೀನಾಮೆ ಹಿಂಪಡೆಯಬೇಕು ಅಂತ ಅಭಿಮಾನಿಗಳು ಆಗ್ರಹಿಸಿದರು. ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ, ರಾಜೀನಾಮೆ ಕೊಟ್ಟಿದ್ದಲ್ಲ, ಅವ್ರನ್ನ ಕಿತ್ಬಿಸಾಕಿದ್ದು ಸಚಿವ ಸ್ಥಾನದಿಂದ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ವಜಾ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ರಾಜಣ್ಣ ಅಭಿಮಾನಿಗಳು ತುಮಕೂರು ನಗರದಲ್ಲಿ ನಾಳೆ ಬೃಹತ್ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ರಾಜಣ್ಣ ಅವರ ರಾಜೀನಾಮೆ ಪಡಿತಾ ಇದ್ದಂತೆ ಇತ್ತ ಮಧುಗಿರಿಯಲ್ಲಿ ರಾಜಣ್ಣ ಬೆಂಬಲಿಗರು ರಾಜೀನಾಮೆಯನ್ನು ಕೊಡ್ತಿದ್ದಾರೆ. ಮಧುಗಿರಿ ಪುರಸಭೆಯ 10ನೇ ವಾರ್ಡ್ ಸದಸ್ಯೆ ಗಿರಿಜಾ ಮಂಜುನಾಥ್ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡಿರುವುದಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಎಂದು ಬಾಂಬ್ ಸಿಡಿಸಿದ ರಾಜಣ್ಣ ಆಗಸ್ಟ್ನಲ್ಲೇ ರಾಜೀನಾಮೆ ಮೂಲಕ ಶಾಕ್ ಕೊಟ್ಟಿದ್ದಾರೆ. ರಾಜಣ್ಣ ವಜಾ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಚಟುವಟಿಕೆ ಗರಿಗೆದರಿದೆ. ಇವತ್ತು ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಸಂಜೆ 6 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ. ಶಾಸಕರ ಸಭೆಯಲ್ಲಿ ರಾಜಣ್ಣ ವಜಾ ಬಗ್ಗೆಯೂ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ರಾಜಣ್ಣ ರಾಜೀನಾಮೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣ ನನಗೆ ಆತ್ಮೀಯರು, ವಿಚಾರ ತಿಳಿದು ನನಗೆ ನೋವಾಯಿತು. ರಾಜೀನಾಮೆ ವಜಾ ನನ್ನ ವ್ಯಾಪ್ತಿಗೆ ಬರಲ್ಲ. ಯಾವ ಕಾರಣಕ್ಕೆ ವಜಾ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ರಾಜಣ್ಣ 25 ವರ್ಷಗಳಿಂದ ಸ್ನೇಹಿತರು. ನಿಜಕ್ಕೂ ನೋವಾಯಿತು, ಆದರೆ ಇದು ಅನಿವಾರ್ಯ. ಇದು ಪಕ್ಷದ ನಿರ್ಧಾರ, ಬೇರೇನೂ ಗೊತ್ತಿಲ್ಲ ಅಂತ ಹೇಳಿದ್ರು. ನನಗೆ ತಿಳಿದಂತೆ ಇದು ಪಕ್ಷದ ನಿರ್ಧಾರ. ನನಗೆ ಕೆಲವು ಏನು ವಿಚಾರ ಗೊತ್ತಿಲ್ಲ. ಸೊ ನಾನು ಚೀಫ್ ಮಿನಿಸ್ಟರ್ ಹತ್ರ ಕೇಳಿದೆ,
ಅವ್ರಿಗೆ ಬಂದ ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಇಷ್ಟು ಮಾತ್ರ ನನಗೆ ಗೊತ್ತು, ಬೇರೆ ಯಾವ ವಿಚಾರನೂ ಗೊತ್ತಿಲ್ಲ. ಯಾಕೆಂದರೆ ನನಗೆ ಶಾಸಕರು ಮಂತ್ರಿಗಳು ನನ್ನ ವ್ಯಾಪ್ತಿಗೆ ಬರೋದಿಲ್ಲ. ಶಾಸಕರು ಆರ್ಡಿನರಿ ಶಾಸಕರಾದರೆ ಏನಾದರೂ ಸಣ್ಣ ಪಣ್ಣ ನೋಟಿಸ್ ಕೊಡೋದು, ಮತ್ತೊಂದು ಏನಾದರೂ ಅಶಿಸ್ತುಗಳಿದ್ದರೆ ಆಗ್ತದೆ. ಅದು ಬಿಟ್ಟರೆ CLP ನಾಯಕರೇ ಶಾಸಕರ ಮೇಲೆ ನಿಯಂತ್ರಣ ಮಾಡೋದು. ರಾಜಣ್ಣ ನನ್ನ ಆಪ್ತ ಮಿತ್ರರು, ನನ್ನ ಸ್ನೇಹಿತರು, 25 ವರ್ಷದಿಂದ ಜೊತೆಗೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದವರು. ನನಗೂ ಮನಸ್ಸಿಗೆ ಭಾಳ ನೋವಾಗ್ತದೆ. ಏನು ಮಾಡೋಕ್ಕಾಗಲ್ಲ, ಪಕ್ಷದ ತೀರ್ಮಾನ. ಸಚಿವ ಕೆಎನ್ ರಾಜಣ್ಣ ರಾಜೀನಾಮೆ ವಿಪಕ್ಷಗಳಿಗೆ ಆಹಾರವಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ರಾಜಣ್ಣ ಹಿರಿಯ ಮಂತ್ರಿ, ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಮತಗಳ್ಳತನದ ನಾಟಕ ಮಾಡಿ ಹೋಗಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ರಾಜಣ್ಣ ಮಾತನಾಡಿದ್ರು, ಕಾಂಗ್ರೆಸ್ಗೆ ಸತ್ಯವನ್ನ ಸಹಿಸಿಕೊಳ್ಳಲು ಕಷ್ಟವಾಗುತ್ತೆ. ಸತ್ಯ ಕೇಳುವಂತಹ ಎದೆಗಾರಿಕೆ ರಾಹುಲ್ ಗಾಂಧಿಗೆ ಇಲ್ಲ ಅಂತ ಬಿವೈ ವಿಜಯೇಂದ್ರ ಕಿಡಿಕಾರಿದ್ರು. ಹಿರಿಯ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ರಾಜಕೀಯ ಕ್ರಾಂತಿ ಆಗ್ತದೆ. ಆದರೆ ದುರಂತ ಅಂತ ಹೇಳಿದ್ರೆ ರಾಜಣ್ಣ ಅವರು ಏನು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಮತಗಳ್ಳತನದ ಬಗ್ಗೆ ನಾಟಕ ಮಾಡಿ ಹೋಗಿದ್ರು, ಹೋರಾಟ ಮಾಡಿ ಹೋಗಿದ್ರು. ಬಹುಶಃ ಕಾಂಗ್ರೆಸ್ ಪಕ್ಷದವರಿಗೆ ರಾಹುಲ್ ಗಾಂಧಿ ಅವರಿಗೆ ಸತ್ಯವನ್ನು ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರಿಗೆ ಸತ್ಯವನ್ನು ಕೇಳ್ತಕ್ಕಂಥ ಎದೆಗಾರಿಕೆ ಅವ್ರಿಗಿಲ್ಲ. ಹಿರಿಯ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು ಸೆಪ್ಟೆಂಬರ್ ಅಕ್ಟೋಬರಲ್ಲಿ. ಇನ್ನು ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಸತ್ಯ ಹೇಳಿದ್ದಕ್ಕೆ ರಾಜಣ್ಣ ತಲೆದಂಡವಾಗಿದೆ ಅಂದಿದ್ದಾರೆ. ರಾಜಣ್ಣ ಹೇಳಿಕೆ ರಾಹುಲ್ ಗಾಂಧಿಗೆ ಕಪಾಳ ಮೋಕ್ಷವಾಗಿದೆ. ಕೈ ವಾಲ್ಮೀಕಿ ನಾಯಕರಿಗೆ ರಾಹುಕಾಲ, ಸಿದ್ದರಾಮಯ್ಯ ಅವರ ಕುರ್ಚಿ ಕಾಲುಗಳು ಅಲುಗಾಡ್ತಾ ಇವೆ ಅಂತ ಅಶೋಕ್ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರು ಸತ್ಯ ಹೇಳ್ತಾರೋ ಅವರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ಸಾಬೀತಾಯಿತು. ನೀವು ಯಾವ ಕಾರಣಕ್ಕೆ ಇದನ್ನು ನಮ್ಮ ಮೇಲೆ ಆಪಾದನೆ ಮಾಡಿದ್ರಿ, ಎಲೆಕ್ಷನ್ ಕಮಿಷನ್ ಮೇಲೆ ಆಪಾದನೆ ಮಾಡಿದ್ರಿ. ಇವತ್ತು ನೀವು ಅದನ್ನು ಪ್ರೂವ್ ಮಾಡಲಿಕ್ಕಾಗಲಿಲ್ಲ. ಡೆಲ್ಲಿನಿಂದ ಬುಸ್ಗುಟ್ಟಿ ಬಂದು ಇಲ್ಲಿ ನಿಂತ್ಕೊಂಡು ಟುಸ್ ಅಂತ ಮಳೆ ಬಂದಾಗ ಟುಸ್ ಆಗ್ತದ ಪಟಾಕಿ, ಹಂಗಾಗಿ ಓಡಿ ಹೋದ್ರಲ್ಲ ಪಲಾಯನವಾದಿ ರಾಹುಲ್ ಗಾಂಧಿ. ಅದಕ್ಕೆ ಇವನು ಸತ್ಯ ಹೇಳಿದ್ರು. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಿದೆ? ಸತ್ಯನೇ ಇದೆ. ರಾಹುಲ್ ಕಾರ್ಡ್ದಿಂದ 2 ಸ್ಥಾನಗಳು ಹೋಗಿದೆ. ಕಾಂಗ್ರೆಸ್ ಪಾರ್ಟಿ ಇವತ್ತು ನಾನು ಅಕ್ಟೋಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಆಗಸ್ಟಲ್ಲೇ ಶುರುವಾಗ್ಬಿಟ್ಟೈತೆ ಕ್ರಾಂತಿ ಆಗೋಕ್ಕೆ. ಸಿದ್ದರಾಮಯ್ಯನವರ ಒಂದೊಂದೇ ಕುರ್ಚಿಯ ಕಾಲುಗಳು ಅಲುಗಾಡ್ತಾ ಇದೆ. ಅಕ್ಟೋಬರಲ್ಲಿ ಸಿದ್ದರಾಮಯ್ಯ ಹೋಗೋಕ್ಕೆ ಏನು ಬೇಕೋ ಅಷ್ಟು ಪ್ಲಾನನ್ನು DK ಶಿವಕುಮಾರ್ ಅವರು ಮಾಡಿದ್ದಾರೆ. 2 ಕಾಲು ಕಿತ್ತಾಕಿದ್ದಾರೆ, ಇನ್ನೆರಡರ ಮೇಲೆ ನಿಂತಿದೆ. ಇನ್ನೊಂದು ಕಾಲು ಕಿತ್ತರೂ ಬಿದ್ದೋಗ್ಬಿಡ್ತೈತಿ ಚೇರು. ಇಂದು ಮುಂಗಾರು ಅಧಿವೇಶನ 2ನೇ ದಿನ. ಇವತ್ತು ಸದನದಲ್ಲಿ ಸರ್ಕಾರದ ವಿರುದ್ಧ ವಾಲ್ಮೀಕಿ ಅಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಅಲ್ಲದೆ ಸಂಪುಟದಿಂದ ರಾಜಣ್ಣ ವಜಾಗೊಳಿಸಿದ್ರ ಬಗ್ಗೆ ಇಂದು ಸಿಎಂ ಸಿದ್ದರಾಮಯ್ಯ ಸದನಕ್ಕೆ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾಂಗ್ರೆಸ್ನ ಆಂತರಿಕ ಕಚ್ಚಾಟವನ್ನೇ ಪ್ರಬಲ ಅಸ್ತ್ರವಾಗಿ ಮಾಡಿಕೊಳ್ಳಿಕ್ಕೆ ಬಿಜೆಪಿ ಮುಂದಾಗಿರುವಂಥದ್ದು. ಇಂದು ಸಿಎಂ ಉತ್ತರದ ಸಂದರ್ಭದಲ್ಲೇ ರಾಜಣ್ಣ ವಿಚಾರದಲ್ಲಿ ಗದ್ದಲ ಎಬ್ಬಿಸಲಿಕ್ಕೆ ಬಿಜೆಪಿ ತಂತ್ರವನ್ನು ರೂಪಿಸಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಧರ್ಮಸ್ಥಳ SIT ಪ್ರಕರಣದ ಬಗ್ಗೆಯೂ ಕೂಡ ಚರ್ಚೆಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಲೋಕಸಭೆಯಲ್ಲಿ ಮತಗಳ್ಳತನವಾಗಿದೆ ಅಂತ ಇಂಡಿಯಾ ಕೂಟದ ನಾಯಕರು ನಿನ್ನೆ ಪ್ರತಿಭಟನೆಯನ್ನ ಮಾಡಿದ್ರು. ಇದರ ಮಧ್ಯೆ ಎಐಸಿಸಿ ಅಧ್ಯಕ್ಷ, ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸಂಸತ್ ಸದಸ್ಯರಿಗೆ ಭೋಜನ ಕೂಟ ಆಯೋಜಿಸಿದ್ರು. ಭೋಜನ ಕೂಟದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಶರದ್ ಪವಾರ್ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದ್ರು. ಸಚಿವ ಮಲ್ಲಿಕಾರ್ಜುನ ಮತ್ತು ಪತ್ನಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ ಮೇಲೆ ಭೂ ಕಬಳಿಕೆ ಆರೋಪಕ್ಕೆ ಸಚಿವ ಮಲ್ಲಿಕಾರ್ಜುನ ಕೆಂಡಾಮಂಡಲರಾಗಿದ್ದಾರೆ. ಮಾಜಿ ಸಂಸದ GM ಸಿದ್ದೇಶ್ವರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿಯನ್ನು ಮಾಡಿದ್ರು. ನಾನಿದ್ದಾಗ ಯಾವುದೇ ಅಕ್ರಮ ಆಗಲಿಕ್ಕೆ ಬಿಡಲ್ಲ, ಅಭಿವೃದ್ಧಿ ಮಾಡಲಿಕ್ಕೆ ಆಗಲ್ಲ, ಬರೀ ಮಾತನಾಡ್ತೇನೆ. ಇನ್ನು ಅಕ್ರಮ ಆಗಿದ್ದು ಎಲ್ಲ ಅವರ ಕಾಲದಲ್ಲೇ. GMIT ಸಂಸ್ಥೆಯನ್ನು ಹೇಗೆ ಕಟ್ತಾ ಅವನನ್ನ ಕೇಳಿ ಅಂತ ಕಿಡಿಕಾರಿದ್ರು. IT ಪಾರ್ಕ್ ಸರ್, ಅದೇ ಸಾರಥಿ ಹತ್ರ, ಹರಿಹರ ಸಾರಥಿ ಹತ್ರ ಮಾಡ್ಸಂತಾಗ GMIT ಮಾಡಕ್ಕೆ ಹೇಳ. ಅವ್ನು ಪುಕ್ಷಟಿ ಅವನವನು ರೈತರ ಜಮೀನೆಲ್ಲ ತಗೊಂಡಲ್ಲ, ಏನ 3.5 ಲಕ್ಷದಾಗ ತಗೊಂಡಲ್ಲ, ಏನು ನಮ್ಮಂಗೆ ಕೋಟಿಗಟ್ಟಲೆ ಕೊಟ್ಟು ತಗೊಂಡನ. ಕೇಳ ಅವನಿಗೆ ಯಶವಂತಗೆ ಏನ ಅಲ್ಲಪ್ಪ, 3.5 ಲಕ್ಷ 2 ಲಕ್ಷಕ್ಕೆ ಪುಕ್ಷಟಿ ಹೊಡ್ಕೊಂಡಂಗೆ ಅವು ರೈತರಿಗೆ ಏನು ಕೊಟ್ಟಾರ? ನಾಮ ಎಲ್ಲ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ತಗೊಂಡ್ರು, ಗೋಲ್ಮಾಲ್ ಮಾಡಿದರು.
ಇತ್ಲಾಗ ಕಾಲೇಜ್ ಕಟ್ಟಿದ ಕೇಳು ಅದನ್ನು ತಗೊಂಬಂದು ಅದನ್ನು ನೀವು ಪ್ರೂಫ್ ಸಮೇತ ಕೇಳ್ರಿ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಒಳ ಮೀಸಲಾತಿ ವರದಿಯಲ್ಲಿ ಸತ್ಯವನ್ನ ತೆರೆದಿಟ್ಟು ಎಲ್ಲರ ಕಥೆಯನ್ನ ಹೇಳಿದ್ದಾರೆ. ಸರ್ಕಾರ ಅನುಷ್ಠಾನಕ್ಕೆ ತರುವಂತಹ ಯೋಗ್ಯವಾದ ಅತ್ಯುತ್ತಮ ವರದಿಯನ್ನ ನೀಡಿದ್ದಾರೆ. ಸರ್ಕಾರ ಆಗಸ್ಟ್ 16ರಂದು ಚರ್ಚೆಯನ್ನ ನಡೆಸಲಿದೆ. ಆ ಬಳಿಕ ತೀರ್ಮಾನ ಮಾಡಿ ಒಳ ಮೀಸಲಾತಿ ತಕ್ಷಣವೇ ಜಾರಿ ಮಾಡಿ ಸ್ವಾತಂತ್ರ್ಯ ಬಂದ ಈ ತಿಂಗಳಲ್ಲೇ ಮಾದಿಗರಿಗೆ ಸ್ವಾತಂತ್ರ್ಯ ಸಿಗಬೇಕು. ಇದಕ್ಕಾಗಿ ಉಪಸಮಿತಿ ರಚನೆ ಮಾಡಬೇಕಾಗಿಲ್ಲ. ಇನ್ನು ವಿಳಂಬ ಮಾಡುವುದರಿಂದ ಅನೇಕ ನಿರುದ್ಯೋಗಿ ಯುವಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಸತ್ಯವನ್ನ ಅನಾವರಣ ಮಾಡಿಬಿಡಿದ್ದಾರೆ. ಎಲ್ಲರ ಕಥೆ ಹೇಳಿಬಿಡಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಜನ ಇದ್ದಾರೆ, ಏನೇನು ಅವ್ರ ಸ್ಥಿತಿಗತಿಗಳೇನು, ಅವ್ರ ಹಿಂದುಳಿಕೆ ಏನು, ಮೆಡಿಕಲ್ ಸೀಟ್ ತಗೊಳ್ಳುವಲ್ಲಿ, ಇಂಜಿನಿಯರಿಂಗ್ ಸೀಟ್ ತಗೊಳ್ಳುವಲ್ಲಿ ಕೂಡ ಎಷ್ಟು ಜನ ಪಡೆದಿದ್ದಾರೆ, ಎಷ್ಟು ಜನ ವಂಚಿತರಾಗಿದ್ದಾರೆ, ಇವೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ ತುಂಬ ಒಂದು ಯೋಗ್ಯವಾಗಿರ್ತಕ್ಕಂಥ ಸರ್ಕಾರಕ್ಕೆ ಅನುಷ್ಠಾನಕ್ಕೆ ತರುವಂತಹ ಒಂದು ಅತ್ಯುತ್ತಮವಾದಂಥ ವರದಿ ಈ ಒಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಆಮೇಲೆ ನಮ್ಮ ಸರ್ಕಾರ ಕೂಡಲೇ ಏನು 16ನೇ ತಾರೀಕು ಕರೆದಿರ್ತಕ್ಕಂಥ ಸಚಿವ ಸಂಪುಟದಲ್ಲಿಯೇ ನೀವು ತೀರ್ಮಾನ ತೆಗೆದುಕೊಂಡು ಆದೇಶ ಮಾಡಬೇಕು, ಆಜ್ಞೆ ಮಾಡಬೇಕು, ಅನುಷ್ಠಾನಕ್ಕೆ ತರಬೇಕು. ವಿಳಂಬ ಮಾಡಬಾರ್ದು. ವಿಳಂಬ ಮಾಡೋದ್ರಿಂದ ಅನೇಕ ಜನ ನಿರುದ್ಯೋಗಿ ಯುವಕರಿಗೆ ತೊಂದರೆ ಆಗ್ತದೆ.